ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾವಿವತ್ತು ಕೋಟೆಮರಮ್ಮ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಕೋಟೆಮರಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಪೂಜೆಗೆ. ನೆನ್ನೆ ತೊಂಬಿಟ್ಟು ಮಾಡಿದ್ದೆಲ್ಲ ನೋಡಿದ್ರಿ. ಬಂದ್ವಿ ಪೂಜೆಗೆ ಅಂತ. ಬೆಳಗ್ಗೆನೇ ಬರಬೇಕಾಗಿತ್ತು ಆ್ಯಕ್ಚುಲಿ. ಇದು ಬೆಳಗ್ಗೆ ಲೇಟ್ ಆಗೋಯ್ತು. ರಾತ್ರಿ ಕರೆಕ್ಟಾಗಿ ನಿದ್ದೆ ಬರಲಿಲ್ಲ, ಹಾಗಾಗಿ ಬೆಳಗ್ಗೆ ಬೇಗ ಎದ್ದೇಳಕ್ಕಾಗಲಿಲ್ಲ, ಲೇಟ್ ಆಯಿತು. ಬಂದಿದ್ದೀವಿ ಈಗ. ನಾವು ಹೂವು ವಿಳ್ಯದೆಲೆ ಅದೆಲ್ಲ ತೊಗೊಂಡಿರಲಿಲ್ಲ, ಹಾಗಾಗಿ ನಂಜುಮಳಿಗೆಯಲ್ಲಿ ತೊಗೊಂಡು ಈಗ ಬಂದು ತೊಂಬಿಟ್ಟಿಗೆ ಅಲಂಕಾರ ಮಾಡ್ಕೋತಾ ಇದ್ದೀವಿ. ಅಲಂಕಾರ ಮಾಡೋದು ಹೇಗೆ ಮಾಡ್ತೀವಿ ಅನ್ನೋದನ್ನು ಕೂಡ ನೋಡ್ತೀರಾ. ನಾವು ಯಾವಾಗೂ ಹಾಗೇ ಇಲ್ಲೇ ಕಾರಲ್ಲೇ ಕುತ್ಕೊಂಡು ಅಲಂಕಾರ ಅಲ್ಲಿ ಹೋದ್ರೂ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಇರಲ್ಲ, ಇದ್ರೂ ಕೂಡ ಕ್ಲೀನಾಗಿರಲ್ಲ. ತುಂಬ ಜನ ಬಂದು ಹೋಗೋರು ಇರ್ತಾರಲ್ವ, ಹಾಗಾಗಿ ಕಾರಲ್ಲೇ ಕುತ್ಕೊಂಡು ಅಲಂಕಾರ ಮಾಡಿಕೊಂಡು ಕ್ಯೂವಲ್ಲಿ ನಿಂತ್ಕೊಂಡು ತುಂಬ ಹೊತ್ತಾಗುತ್ತೆ ದರ್ಶನ ಮಾಡೋಕ್ಕೆ. ನೋಡೋಣ ಹೇಗೆಲ್ಲ ಇರುತ್ತೆ ಪೂಜೆ, ಹಾಗೆ ಎಷ್ಟು ಕ್ಯೂ ಇದೆ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾವು ಎವ್ರಿ ಇಯರ್ ಕೋಟೆಮರಮ್ಮ ದೇವಸ್ಥಾನಕ್ಕೆ ಬರ್ತೀವಿ. ನಾನು ಚಿಕ್ಕವಳಾಗಿದ್ದಾಗಿಂದ ಅಪ್ಪ ಅವ್ರ ಮನೆಯಿಂದನೂ ಕೂಡ ಬರ್ತೀವಿ. ಆಮೇಲೆ ಸಮು ಹುಟ್ಟಿದಾಗಿಂದ ಸಮೂನ್ ಕರ್ಕೊಂಡು ನಾನು ಬರೋಕ್ಕೆ ಶುರು ಮಾಡಿರೋದು. ಅಮ್ಮ ಅವ್ರ ಮನೇಲಿದ್ದಾಗ ಅಮ್ಮನ ಮನೆಯಿಂದ ಬರ್ತಿದ್ವಿ. ದೇವಸ್ಥಾನದಲ್ಲಿ ಇನ್ನು ಮುಂದೆ ಪೂಜೆ ಸಾಮಾನು ಇಲ್ಲಿ ಎಳ್ನೀರು ಇಲ್ಲೇ ಸಿಗುತ್ತೆ. ಎಳ್ನೀರು, ಬೇವಿನ ಸೊಪ್ಪು, ಮೊಸರು, ಹಾಗೆ ಇದು ತೊಂಬಿಟ್ಟು ಮಾಡ್ಕೊಂಡು ಬಂದಿರ್ತೀವಿ. ಪೂಜೆ ಸಾಮಾನು ತೊಗೊಂಡೋಗಿ ಬಂದಿರ್ತೀವಿ. ಹಾಗೆ ಕೋಳಿ ತೊಗೊಂಡು ಬರ್ತೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕೋಳಿ ತೊಗೊಂಡು ಬಂದು ಕೋಳಿ ಒಪ್ಪಿಸ್ಕೊಂಡು ಮನೆಗೆ ತೊಗೊಂಡೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ. ಕೋಳಿ ಸೌಂಡ್ ಮಾಡಿಸು, ಕೋಳಿದು ಸೌಂಡ್ ಮಾಡಿಸು. ಬೇಜಾರಾಗಿದೆಯಂತೆ ಪಾಪ. ನೋಡಿ ಇಲ್ಲಿ ನಮ್ಮ ಮನೆಯವರು ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ನಾನು ಎಲೆ ಎಲ್ಲ ಜೋಡಿಸ್ದೆ. ನಮ್ಮ ಮನೆಯವ್ರು ನೋಡಿ ಎಲ್ಲ ಹೂವಿಂದೆಲ್ಲ ಪೋಣಿಸ್ಕೊಡ್ತಿದ್ದಾರೆ. ನಾನು ವಿಳೆದೆಲ್ಲ ಹಾಕೊಂಡೆ ಅಲಂಕಾರ. ತುಂಬ ಚೆನ್ನಾಗಿರುತ್ತೆ. ನಾನು ಪೋಣಿಸ್ದೆ, ಇವನು ಜ್ಯೂಸ್ ಅಲ್ಲಿ ಕಬ್ಬಿನ ಜ್ಯೂಸ್ ಪೋಣಿಸ್ತಾ. ನಾವಿಬ್ರು ಇಲ್ಲಿ ಅಲಂಕಾರ ಮಾಡ್ತಾ ಇದ್ರೆ ಇಲ್ಲಿ ಕಬ್ಬಿನ ಜ್ಯೂಸ್ ಮಾಡ್ತಿದ್ದಾರೆ. ಇದೆ ಎಲ್ರಿಗೂ ನಮಸ್ಕಾರ. ಹೇಳಿ. ಎಲ್ರಿಗೂ ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ? ಹ್ಯಾಪಿ ಸಂಡೇ. ಹ್ಯಾಪಿ ಸಂಡೇ. ಏನ್ ಮಾಡ್ತಾ ಇದ್ದೀರಾ? ಹೂ ಪೋಣಿಸ್ತಾ ಇದ್ದೀವಿ. ಆರತಿಗೆ ತಂಬಿಟ್ಟು ಆರತಿಗೆ ಸೈಡಲ್ಲಿ ಇಡಕ್ಕೆ ಹೂ ಪೋಣಿಸ್ತಾ ಇದ್ದೀವಿ. ಆದರೆ ಅದು ಸ್ವಲ್ಪ ಹೊತ್ತಿಗೆ ಬಾಡೋಗುತ್ತೆ. ನೋಡೋಣ ಎಷ್ಟೊತ್ತವರೆಗೂ ಇರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಆರತಿ ಎಲ್ಲ ಆದಮೇಲೆ ತೆಗೆದು ದೇವ್ರ ಮೇಲೆ ಹಾಕ್ಬಿಟ್ಟು ಬರ್ತೀವಿ. ಇವ್ರು ನೋಡಿ, ಇವರು ಇಲ್ಲಿ ಕಬ್ಬಿನ ಜ್ಯೂಸ್ ಮಾಡ್ತಾ ಇದ್ರೆ ಇವ್ರು ಏನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡು ಹೋಗಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಬಂದು ಕೂತಿದ್ದಾರೆ. ಈಗಲೇ ನೋಡಿ ಇವರು ಅವ್ರವ್ರದನ್ನೇ ನೋಡ್ಕೊಂತಾರೆ. ಅಪ್ಪ ಅಮ್ಮಂಗೆ ಜ್ಯೂಸ್ ಬೇಕಾ ಅಂತಲೂ ಕೇಳಿಲ್ಲ, ಹೋದ್ರು ಒಬ್ಬರೇ ಕುಡ್ಕೊಂಡ್ರು. ಪಪ್ಪ ಕೊಟ್ಟಿದ್ದಷ್ಟ ಆದದ್ದು, ನೀನೊಬ್ಬನೇ ಕುಡ್ಕೊಂಬ ಅಂತ. ನಾವು ಹೋಗುವಾಗ ಕುಡಿತೀವಿ ಗೈಸ್. ಬನ್ನಿ, ದೇವ್ರ ಪೂಜೆ ದರ್ಶನ ಎಲ್ಲ ಹೇಗಾಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ತೊಂಬಿಟ್ಟು ಅಲಂಕಾರ ಹೇಗಾಗಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಏನು ಮಾಡ್ತಿದ್ಯಾ ಸಮು? ಯಾಕೆ ಉರಿತಿದ್ಯಾ? ಕೈ ಸೋತ್ಕೋತು ಅಂತ ಅಲ್ಲ ಅಮ್ಮ. ಏನ್ ಮಾಡಕ್ಕೆ ಅಕ್ಕಿ ಉರಿತಾ ಇರೋದು? ಏನಂತೀಯ ನೀನ್ ಅದಕ್ಕೆ? ಉಂಡೆ 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 ತಂಬಿಟ್ಟು ಮಾಡೋದಕ್ಕೆ ಅಕ್ಕಿ ಉರಿತಾ ಇದ್ದೀನಿ. ಇವನಿಗೆ ಈಗ ಎಕ್ಸಾಮ್ಸ್ ನಡೀತಿದೆ, ಮಧ್ಯದಲ್ಲಿ ಸ್ಟಡಿ ಹಾಲಿಡೇಸು ಒಂದು 5 days ಕೊಟ್ಟಿದ್ದಾರೆ. ಹಾಗಾಗಿ ನಾನು ಉರಿತೀನಿ, ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿಲ್ ಕಟ್ಟೆ ಮೇಲೆ ಕೂತಿದ್ದಾನೆ. ಅಕ್ಕಿನ ಅವರಕ್ಕಿ ತಂಬಿಟ್ಟು ಮಾಡ್ತಾ ಇರೋದು. ನಾವು ಕೋಟೆಮರಮ್ಮ ದೇವರಿಗೆ ಹೋಗ್ತೀವಲ್ಲ, ಎವ್ರಿ ಇಯರ್ ಕೂಡ ಹೋಗ್ತೀವಿ, ನೋಡಿರ್ತೀರ. ಹಾಗಾಗಿ ತಂಬಿಟ್ಟು ಮಾಡೋದಕ್ಕೆ ಅಕ್ಕಿನ ಕೆಂಪಗೆ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಹುರ್ಕೋತೀವಿ ಅಕ್ಕಿನ, ಅಷ್ಟು ಚೆನ್ನಾಗಿ ತಂಬಿಟ್ಟು ಗಮ್ ಅಂತ ಬರುತ್ತೆ. ಹಾಗೆ ಟೇಸ್ಟಿ ಆಗಿರುತ್ತೆ. ಅಕ್ಕಿ ಉರಿಲಿಲ್ಲ ಅಂದರೆ ಟೇಸ್ಟ್ ಆಗಿರಲ್ಲ ತಂಬಿಟ್ಟು. ನೀವು ಎಷ್ಟೇ ಚೆನ್ನಾಗಿ ಪಾಕ ಹಾಕಿ ಅದಕ್ಕೆ ಕಡಲೆಕಾಯಿ ಬೀಜ, ಕೊಬ್ಬರಿ, ಕಡಲೆ, ಎಳ್ಳು ಎಲ್ಲ ಹಾಕಿದ್ರು ಅಷ್ಟು ಟೇಸ್ಟ್ ಆಗಿರಲ್ಲ. ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕು. ನನ್ನ ಕೈ ನೋವು ಇತ್ತು ಅಂತ ಅಂದೆ. ಏನಂದ್ಲ ಅಮ್ಮ? ಕೈ ಪೇಯ್ನ್ ಆಯಿತು ಅಂತ ಅಂದು, ಅದಕ್ಕೆ ಅವನು ಉರಿತಾ ಇದ್ದ. ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಹಾಗೆ ಇವತ್ತು ಏನಂದರೆ ಇವನ್ನೇ ಕಳ್ಸೋಣ ಅಂತ. ತಾಕ್ಸ್ಕೊಬಾರ್ದು, ಪಾತ್ರೆ ತಾಕ್ಸ್ಕೊಂಡ್ರೆ ಕೈ ಸುಡುತ್ತೆ. ಇವನ್ನ ಮಿಲ್ಲಿಗೆ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ತೀಯಮ್ಮ ಮಿಲ್ಲಿಗೆ? ಇಲ್ಲೇ ನಮ್ಮ ಮನೆ ರೋಡ್ ತುದಿಲೇ ಇದೆ ಮಿಲ್ಲು. ಅಕ್ಕಿ ಹುರಿದು ಕಡಲೆ ಹುರಿದು ಯಾಕಾದ್ರೂ ಇದೆಯೋ. ಅವತ್ತು ಅಮ್ಮಮ್ಮನ ಜೊತೆ ಹೋಗಿದ್ಯಲ್ಲ, ಇವತ್ತು ನನಗೆ ಮಾಡಿಸ್ಕೊಡಲ್ವಾ? ಇವತ್ತು ಹೋಗು. ನೀನು ಎಲ್ಲದರಲ್ಲೂ ಇಂಡಿಪೆಂಡೆಂಟ್ ಆಗಿರ್ಬೇಕು ತಾನೆ. ಹಂಗಾಗಿ ನಂಗೆ ಮಾಡಿಸ್ಕೊಂಬಂದು ಕೊಡು. ಹೆಲ್ಪ್ ಮಾಡಲ್ವಾ ಅಮ್ಮಂಗೆ?
ಮಾಡ್ತಾನೆ ಇವತ್ತು. ಅವನೇ ಹೋಗಿ ಮಿಲ್ ಮಾಡಿಸ್ಕೊಂಬರ್ತಾನೆ. ಅಕ್ಕಿ ಹುರಿದು ಆಯಿತು, ನೋಡಿದ್ದೀರಾ ಕೆಂಪಗಾಗಿದೆ ಕೊಡಮ್ಮ, ಕೆಂಪಗಾಗಿದೆ ಅಕ್ಕಿ. ಈಗ ಕಡಲೆ ಹುರ್ಕೋತೀನಿ. ಈಗ ಕಡಲೆ ಹುರ್ಕೋತಾ ಇದ್ದೀನಿ. ಕಡಲೆನೂ ಅಷ್ಟೇ ಒಂದು ಸ್ವಲ್ಪ ಕೆಂಪಗಾಗೋಷ್ಟು ಹುರ್ಕೋಬೇಕು. ನಾನಿಲ್ಲಿ 1 kg ಅಕ್ಕಿಗೆ ಒಂದು ಅರ್ಧ kg ಮೇಲೆ ಹಾಕ್ಕೊಂಡಿದ್ದೀನಿ. ಅರ್ಧ kgಗಿಂತ ಒಂದು ಸ್ವಲ್ಪ ಜಾಸ್ತಿ ಕಡಲೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಮುಂಚೆ ಎಲ್ಲ ನಾವು ಕಡಲೆ ಹುರಿತಿರ್ಲಿಲ್ಲ, ಈಗ ಸ್ವಲ್ಪ ಹುರ್ಕೊಂಡು ಹಾಕ್ಕೊಂಡ್ರೆ ಇದು ಕೂಡ ಟೇಸ್ಟಾಗಿ ಬರುತ್ತೆ ಅಂತ ಹಾಗೆ ಕಡಲೆ ಹಾಕ್ಕೊಂಡ್ರೆ ಹೊರಕ್ಕೆ ತಂಬಿಟ್ಟು ಜಾಸ್ತಿ ಹಾಕಿದಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಸಮ್ಮು ಉರಿಬೇಕಂತೆ, ನನ್ನ ಕೈಲಿ ಕೊಡ್ತಾ ಇಲ್ಲ. ಅಲ್ಲಿ ಪಾತ್ರೆ ಟಚ್ ಮಾಡಿಕೊಂಡ್ರೆ ವಾಯ್ಸ್ ರೈಸ್ ಮಾಡಲ್ಲ. ಪಾತ್ರೆ ಟಚ್ ಮಾಡಿಕೊಂಡ್ರೆ ಬರೆ ಕೊಡುತ್ತದು, ಬರೆ ಹಾಕುತ್ತೆ. ಹಾಕ್ಸ್ಕೋಬೇಕಿದ್ರೆ ಇಬ್ರಿಗೂ ಕೊಡಬಾರ್ದು ಅಲ್ವಾ? ನೋಡು ನಾನು ಹುರ್ಕೊತೀನಿ, ನಾನು ಕೆಲಸ ಮಾಡ್ಕೋತೀನಿ. ಇದಕ್ಕೆ ಹಾಗೆ ಒಂದು 8 ರಿಂದ 10 ಏಲಕ್ಕಿ ಹಾಕ್ಕೊಂಡು ಮಿಲ್ಲಿಗೆ ಕೊಟ್ಟರೆ ಮಿಲ್ಲಲ್ಲಿ ನೀಟಾಗಿ ಮಿಲ್ ಮಾಡಿಕೊಡ್ತಾರೆ. ಇವ್ನು ಮಿಲ್ ಮಾಡಿಸ್ಕೊಂಡು ಬರೋಷ್ಟೊತ್ತಿಗೆ ನಾನು ಪಾಕ ತೆಕ್ಕೋತೀನಿ. ಪಾಕ ಮಾಡೋದು ಕೂಡ ತೋರಿಸ್ತೀನಿ. ಹಾಗೆ ಕಡಲೆಕಾಯಿ ಬೀಜ ಹುರ್ಕೊಂಡು ಅದ್ರ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ಇನ್ನು ಕೊಬ್ಬರಿ ತುರ್ಕೋಬೇಕು, ಎಳ್ಳು ಹುರ್ಕೋಬೇಕು. ಇಷ್ಟೆಲ್ಲ ಮಾಡಿಕೊಂಡು ಈಗ ಆಲ್ರೆಡಿ ಟೈಮ್ ಒಂದು 8 o'clock ಆಗಿದೆ. ಎಲ್ಲ ಮಾಡಿ ಮಲಗೋಷ್ಟೊತ್ತಿಗೆ ರೆಡಿ ಮಾಡಿ ಇಡೋಷ್ಟೊತ್ತಿಗೆ 11 o'clock ಆಗುತ್ತೆ. ಒಂದೊಂದೇ ಕೆಲಸ ಮಾಡ್ಕೋಬೇಕಲ್ಲ. ನಾನು ಸಮ ಇಬ್ಬರೇ ಮಾಡ್ತಾ ಇರೋದು. ಅಮ್ಮನ ಮನೆಗೆ ಹೋಗಿದ್ರೆ ಮಾಡ್ತಾಯಿದ್ರು, ನಮಗೆ ಇಲ್ಲಿ ಲೇಟಾಗಿ ಹೋಗುತ್ತೆ ಅಂತ ಹೇಳಿ ಅಲ್ಲಿ ಹೋಗಿ ಮತ್ತೆ ಇಲ್ಲಿ ಬಂದು ಎಲ್ಲ ಮಾಡೋಕ್ಕಾಗಲ್ಲ. ಅಮ್ಮನೂ ಬರೋಕ್ಕಾಗಲಿಲ್ಲ, ಹಾಗಾಗಿ ನಾವೇ ಮಾಡ್ಕೋತಾ ಇದ್ದೀವಿ. ಕಡಲೆಕಾಯಿ ಬೀಜನ ಹುರಿದು ಹಿಂಗೆ ಅರ್ಧ ಸೀಳ್ಕೊಂಡಿದ್ದೀನಿ. ಜಸ್ಟ್ ನೀವು ಲಟ್ಟಣಿಗೆ ಇರುತ್ತಲ್ಲ ಅದರಲ್ಲಿ ಹಿಂಗೆ ಮಾಡಿಕೊಂಡ್ರೆ ಚೆನ್ನಾಗಿ 2 ಭಾಗ ಆ ಥರ ಕಟ್ಟಾಗುತ್ತೆ. ಮಿಕ್ಸಿಗೆ ಹಾಕಿದ್ರೆ ತುಂಬ ನೈಸ್ ಪೇಸ್ಟ್ ಆಗಿಬಿಡುತ್ತೆ. ಈ ಥರ ಅರ್ಧ ಆದರೂ ಸಾಕು. ಹಾಗೆಯೇ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ, ಎಳ್ಳು ಕೂಡ ಹುರಿದಿಟ್ಕೊಂಡಿದ್ದೀನಿ. ಎಳ್ಳನ್ನು ಕೆಂಪಗೆ ಹುರಿದಿಟ್ಕೊಂಡಿದ್ದೀನಿ. ಎಲ್ಲನೂ ಒಂದು ಕಡೆಗೆ ಮಿಕ್ಸ್ ಮಾಡ್ಕೊತೀನಿ. ಎಳ್ಳು ಹಾಕೋತಾ ಇದ್ದೀನಿ. ಕೊಬ್ಬರಿ ಕೂಡ ಹಾಕೋತಾ ಇದ್ದೀನಿ. ಕೊಬ್ಬರಿನ ಸ್ವಲ್ಪ ದೊಡ್ಡದಾಗೆ ತುರ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ತುರ್ಕೊಂಡ್ರೆ ಬಾಯಿಗೆ ಸಿಗೋದಿಲ್ಲ. ಅಮ್ಮ ಶಿವರಾತ್ರಿ ಹಬ್ಬದಲ್ಲಿ ಉರಕೆ ತಂಬಿಟ್ಟು ಮಾಡಿದರು. ಸಮ್ಮಕ್ಕೆ ತುಂಬ ಇಷ್ಟ ಉರಕೆ ತಂಬಿಟ್ಟು. ಹಾಗಾಗಿ ನಾನು ಪ್ರತಿ ವರ್ಷ ದೇವ್ರಿಗೆ ಮಾಡಿದಾಗ, ಶಿವರಾತ್ರಿ ಹಬ್ಬಕ್ಕೆ ಮಾಡಿದಾಗ ಮಾಡೇ ಮಾಡ್ತೀವಿ. ತುರ್ದಿಟ್ಕೊಬಿಟ್ಟಿದ್ರು. ಈ ಥರ ತುರ್ಕೊಂಡ್ರೆ ನಿಮಗೆ ಬಾಯಿಗೆ ಸಿಗುತ್ತೆ. ಹಾಗೆ ಕಡಲೆಕಾಯಿ ಬೀಜನ ಯಾಕೆ ಈ ಥರ ಹೋಳು ಮಾಡ್ಕೋಬೇಕು, ಇಲ್ಲಾಂದರೆ ಬಾಯಿಗೆ ಸಿಗುತ್ತೆ ಅಂದರೆ, ನಾವು ತಂಬಿಟ್ಟು ಇದು ಶೇಪ್ ಮಾಡ್ತೀವಲ್ಲ, ಆಗ ಅದು ಉಂಡುಂಡೆ ಸಿಕ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ನೋಡಿ ಈಗೆಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡು ನಾನು ಸಮು ಹೋಗಿ ಅಕ್ಕಿನ ಮಿಲ್ ಮಾಡಿಸ್ಕೊಂಡು ತೊಗೊಂಡು ಬಂದು ಈಗ ಆಟ ಆಡೋಕ್ಕೆ ಹೋಗಿದ್ದಾನೆ. ಅವನು ಎಷ್ಟೊತ್ತವರೆಗೂ ಜೊತೆಗೆ ಇರಿಸ್ಕೊಳ್ಳೋದಲ್ವ, ಪಾಪ ಆಟ ಆಡ್ತೀನಿ ಹೋಗ್ತೀನಿ ಅಂತ ಅಂದ. ಆಯಿತು ಮಿಲ್ ಮಾಡಿಸ್ಕೊಟ್ಬಿಟ್ಟು ಹೋಗಪ್ಪ ಅಂತ ಹೇಳಿ ಕಳಿಸೆ. ಇದೆಲ್ಲ ನಾನೇ ರೆಡಿ ಮಾಡಿಕೊಂಡೆ. ಬೆಲ್ಲನೂ ಕೂಡ ಪಾಕ ತೆಗೆದು ಇಟ್ಕೊಂಡಿದ್ದೀನಿ. ಪಾಕ ಅಂದರೆ ಏನಿಲ್ಲ, ಜಸ್ಟ್ ಬೆಲ್ಲನ ನಾನಿಲ್ಲಿ 1 kgಗಿಂತ ಒಂದು ಸ್ವಲ್ಪ ಕಮ್ಮಿ ಬೆಲ್ಲನ ಕುಟ್ಬಿಟ್ಟು ಪಾತ್ರೆಗೆ ಹಾಕಿ ಒಂದು ದೊಡ್ಡ ಗ್ಲಾಸ್ ನೀರಿನ ಗ್ಲಾಸಲ್ಲಿ ನೀರು ಕುಡಿತೀವಲ್ಲ ಆ ಗ್ಲಾಸಲ್ಲಿ 1 ಗ್ಲಾಸು ನೀರು ಹಾಕಿ, ಬೇಕು ಅನಿಸಿದ್ರೆ ಇನ್ನೊಂದು ಚೂರು ಮುಳುಗಲ್ಲ ಅನಿಸಿದ್ರೆ ಇನ್ನೊಂದು ಚೂರು 1/4 ಗ್ಲಾಸ್ ಹಾಕಿ ನೀಟಾಗಿ ಬೆಲ್ಲ ಕರಗೋವರೆಗೂ ಕರಗಿಸ್ಕೊಂಡು ಮುಟ್ಟಿದ್ರೆ ಅಂಟು ಬರಬೇಕು. ಅಂಟು ಬರೋವರೆಗೂ ಬೆಲ್ಲನ ಪಾಕ ಮಾಡಿ ಇಟ್ಕೊಂಡು ಈಗ ಎರಡನ್ನೂ ಮಿಕ್ಸ್ ಈಗ ನಾನೆಲ್ಲನೂ ತಂಬಿಟ್ಟು ಹೇಗೆ ನಾನು ಕಲಿಸ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಮಿಲ್ ಮಾಡಿಸ್ಕೊಂಡು ಬಂದಿದ್ದಾರೆ, ತುಂಬ ಚೆನ್ನಾಗಿ ಮಿಲ್ ಮಾಡಿಕೊಟ್ಟಿದ್ದಾರೆ. ಕಡಲೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅರ್ಧ kg 1 kgಗೆ ಅರ್ಧ kg ಹಾಕಿದ್ರೆ ಸಾಕಾಗ್ತಿತ್ತು. ಆದರೆ ಕಡಲೆ ಜಾಸ್ತಿ ಇದ್ರೂ ಕೂಡ ತುಂಬಾ ಟೇಸ್ಟಾಗಿರುತ್ತೆ. ಕಡಲೆ ಉಂಡೆ ಎಲ್ಲ ಮಾಡ್ತಾರಲ್ಲ ಅದೇ ರೀತಿಯಾಗಿ ಆಗುತ್ತೆ. ಸ್ವಲ್ಪ ಕಲರಲ್ಲಿ ನಂಗೆ ಹಂಗೆ ಅನ್ನಿಸ್ತು. ಟೇಸ್ಟ್ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ ಹೇಳ್ತೀನಿ ನಿಮ್ಮ ಜೊತೆ. ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು. ದೊಡ್ಡದೊಂದು ಬೇಸನ್ನು, ಹಾಗೆ ನಾವು ಅಕ್ಕಿ ಬಿಡಿಸಿರ್ತೀವಲ್ಲ ಅದು, ಪಾಕ, ಹಾಗೆ ಕೊಬ್ಬರಿ, ಕಡಲೆಕಾಯಿ ಬೀಜ, ಎಳ್ಳು ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಎಲ್ಲನೂ ಒಂದು ದೊಡ್ಡ ಪ್ಲೇಟಿಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಸ್ವಲ್ಪನೇ ಪಾಕ ಹಾಕ್ಕೊಂಡು ಕಲಿಸ್ಕೊತಾ ಬರಬೇಕು. ಪಾಕ ಸ್ವಲ್ಪ ಬಿಸಿ ಇರುತ್ತೆ, ಹಾಗಾಗಿ ಒಂದು ದೊಡ್ಡ ಸ್ಪೂನನ್ನು ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗಿ. ಉಂಡೆ ಕಟ್ಟೋದಾದರೆ ಹಾಗೇ ನೀವು ಕಲಿಸ್ತಾ ಉಂಡೆ ಕಟ್ಕೋಬೋದು. ಆದರೆ ನಾವು ತಂಬಿಟ್ಟು ಆರತಿ ಮಾಡ್ತಾ ಇರೋದ್ರಿಂದ ಎಲ್ಲನೂ ಪೂರ್ತಿಯಾಗಿ ಹೊಂದಿಸ್ಕೋಬೇಕು. ಹಾಗಾಗಿ ನಾನು ಸ್ವಲ್ಪ ಹೊಂದಿಸ್ಕೊಂಡಂಗೆ ತೆಗೆದಿಟ್ಕೋತಾ ಇದ್ದೀನಿ. ನೀಟಾಗಿ ಎಲ್ಲದಕ್ಕೂ ಪಾಕ ಹಾಕಿ ಹೊಂದಿಸ್ಕೊಂಡು ಅದಾದಮೇಲೆ ಶೇಪನ್ನು ಕೊಡ್ತೀನಿ, ನೋಡ್ತಾ ಹೋಗಿ. Hold me close till I get up.
Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. Finding life along the way, melodies we haven't played. No, I don't want no rest. Echoing around these walls, fighting to create a song. I don't wanna miss a beat. ಎಲ್ಲ ಹಿಟ್ಟನ್ನು ಹೊಂದಿಸ್ಕೊಂಡ ಮೇಲೆ ಈ ಥರ ನಾನು ಬಡಿತಾ ಇದ್ದೀನಲ್ಲ, ಆ ಥರ ಬಡ್ದು ಶೇಪ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನೀಟಾಗಿ ದೀಪದ ಶೇಪ್ ಮಾಡಿಕೊಂಡು ಎರಡು ಸಮ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಹಳ್ಳ ಮಾಡಿಕೊಂಡ್ರೆ ಬತ್ತಿ ಹಾಕ್ಕೊಳ್ಳೋದಕ್ಕೆ, ತುಪ್ಪದ ಬತ್ತಿ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಎಲ್ಲನೂ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ತೊಂಬಿಟ್ಟು ತುಂಬಾ ಚೆನ್ನಾಗಿ ಆಗಿತ್ತು, ಹಾಗೆ ಟೇಸ್ಟಿಯಾಗಿ ಕೂಡ ಆಗಿತ್ತು. ಹಾಗೆ ಕೋಟೆಮಾರಮ್ಮ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಬಂದು ತೊಂಬಿಟ್ಟಿಗೆ ಹೂವಿನ ಅಲಂಕಾರ ಮಾಡ್ಕೋತಾ ಇದ್ದೀವಿ, ವಿಳ್ಯದೆಲೆ ಹಾಗೆ ಹೂವನ್ನು ಬಿಳಿ ಹಂಚಿ ಕಡ್ಡಿ ಬರುತ್ತೆ ಹೊಸದು, ಅದನ್ನೇ ಯೂಸ್ ಮಾಡಿಕೊಂಡು ಅಲಂಕಾರ ಮಾಡ್ಕೋತಿದ್ದೀವಿ. ಸುತ್ತ 3 ಕಡೆ ವಿಳ್ಯದೆಲೆನ ಇಟ್ಕೊಂಡು ಹಾಗೆ ಮುಂದೆ 2 ಕಡೆ ಮಲ್ಲಿಗೆ ಹೂವನ್ನು ಚುಚ್ಕೋತಾ ಇದ್ದೀವಿ. ಹಾಗೆ ತೊಂಬಿಟ್ಟು ಹೂವು ಅಂತ ಸಿಗುತ್ತೆ, ಅದನ್ನು ತೊಗೊಂಡು ಬಂದು ಅಲಂಕಾರ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಆ ಹೂವು ಸಿಕ್ಕಲಿಲ್ಲ, ಹಾಗಾಗಿ ಈಗೊಂದು 2-3 ವರ್ಷದಿಂದ ಮಲ್ಲಿಗೆ ಹೂವನ್ನೇ ಯೂಸ್ ಮಾಡಿ ಅಲಂಕಾರನ ಮಾಡ್ಕೋತಾ ಇದ್ದೀವಿ. ಕೆಲವೊಬ್ರು ಆರತಿನ ಮನೆಯಿಂದನೇ ಹಚ್ಕೊಂಡು ಮನೇಲಿ ಆರತಿ ಮಾಡಿ ತಗೊಂಡು ಬರ್ತಾರೆ. ನಾವು ಮುಂಚೆಯಿಂದ ರೂಢಿ ಇಲ್ಲ, ಹಾಗಾಗಿ ಅಲ್ಲಿ ಪೂಜೆ ಮಾಡುವಾಗಲೇ ಆರತಿ ಮಾಡಿಕೊಂಡು ಹಚ್ಕೊಂಡು ಆರತಿಯನ್ನು ಮಾಡ್ಕೋತೀವಿ. ಹಾಗೆ ಫೈನಲಿ ಯಾವ ರೀತಿ ಕಾಣಿಸ್ತಾ ಇದೆ ನಮ್ಮ ತೊಂಬಿಟ್ಟು ಆರತಿ ಅಂತ ನೋಡ್ತಾ ಇದ್ದೀರಾ. ದೇವಸ್ಥಾನಕ್ಕೆ ಬಂದ್ವಿ. ಅವತ್ತು ಸಂಡೇ ಇರೋದ್ರಿಂದ ಮತ್ತು ಸ್ವಲ್ಪ ರಶ್ಶು ಇರುತ್ತೆ ಸಂಡೇಸು. ಹಾಗೆ ಮಧ್ಯಾಹ್ನ ಬಂದಿರೋದು ಒಂದು 12:30 ಹಂಗೆ. ಜನ ಕೂಡ ಇದ್ದರು, ರಶ್ ಕೂಡ ಇತ್ತು. ನಾವು ಕೂಡ ಕ್ಯೂವಲ್ಲಿ ನಿಂತ್ಕೊಂಡು ಆಲ್ಮೋಸ್ಟ್ 1.5 ಅವರ್ಸ್ ಮೇಲೆ ಆಗೋಯಿತು ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ನಾವು ಕೂಡ ಪೂಜೆ ಮಾಡ್ಕೊಂಡು ನಾವೇ ಪೂಜೆ ಮಾಡ್ಕೋಬೇಕು. ಒಳಗಡೆ ಪೂಜೆ ಮಾಡಿಕೊಂಡು ತೊಂಬಿಟ್ಟು ಆರತಿ ಮಾಡಿಕೊಂಡು ಬರ್ತೀವಿ. ಯಾವಾಗಲೂ ಎವ್ರಿ ಇಯರ್ ಹಾಗೆಯೇ ಸಮುಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಎಲ್ಲ ಅವನ ಹತ್ರ ಇಟ್ಟು ಕೆಳಗಡೆ ಕೂರಿಸ್ಬಿಟ್ಟಿದ್ದೀವಿ. ಅದಾದಮೇಲೆ ಹತ್ರ ಬಂದಾಗ ಅವನ್ನ ಕರ್ಕೊಂಡ್ವಿ. ಹಾಗೆ ಸುತ್ತಮುತ್ತ ನೋಡ್ತಾ ಇದ್ದೀರಾ ದೇವಸ್ಥಾನದಲ್ಲಿ ಹಾಗೆ ಹಿಂದೆ ಪೂಜೆ ಮಾಡ್ಕೋತಾರೆ, ಪಕ್ಕದಲ್ಲಿ ಕೂಡ ಪೂಜೆ ಮಾಡ್ಕೋತಾರೆ, ಒಳಗಡೆ ಕೂಡ ಹೋಗಿ ಪೂಜೆ ಮಾಡ್ಕೋತಾರೆ. ನಾವು ಒಳಗಡೆ ಕೂಡ ಪೂಜೆ ಮಾಡಿಕೊಂಡು ಈಗ ಹೊರಗಡೆ ಇನ್ನೊಂದ್ಸಲಿ ನಿಧಾನಕ್ಕೆ ಆರತಿಯನ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ಸುತ್ತ ದೇವಸ್ಥಾನನ ಸಮೂ ವಿಡಿಯೋ ಮಾಡಿ ತೋರಿಸಿದ್ದಾನೆ. ಸುತ್ತ ದೇವಸ್ಥಾನ ಹೇಗೆಲ್ಲ ಇದೆ ಅನ್ನೋದನ್ನು ಕೂಡ ನೋಡ್ತೀರಾ. ಹಾಗೆ ನಾವು ಕೂತಿರ್ತೀವಿ, ವೆಯ್ಟ್ ಮಾಡ್ತಾ ಇರ್ತೀವಿ. ಹಾಗೆ ಹಸ್ಬೆಂಡ್ ಹೋಗಿ ಕೋಳಿ ಒಪ್ಪಿಸ್ಬೇಕಲ್ಲ, ಹಾಗೆ ಕೋಳಿಯನ್ನು ತೊಗೊಂಡು ಬಂದು ಕೋಳಿ ಒಪ್ಪಿಸ್ಕೊಂತಾರೆ. ಇಲ್ಲಿ ಪಕ್ಕದಲ್ಲಿ ಕೂಡ ಪೂಜೆ ಮಾಡ್ಕೋಬೋದು, ಹಾಗೆ ಹಿಂದೆ ಕೂಡ ಪೂಜೆ ಮಾಡ್ತಾರೆ. ದೇವಸ್ಥಾನ ಹೇಗೆಲ್ಲ ಇದೆ ಅನ್ನೋದನ್ನು ಕೂಡ ನೋಡ್ತಿದ್ದೀರಾ. ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಕೋಟೆಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ನೋಡ್ತಾ ಇದ್ದೀರಾ, ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಬಂದ್ವಿ. ಆಲ್ಮೋಸ್ಟ್ 2 ಅವರ್ಸ್ ಆಯಿತು, 2.5 ಅವರ್ಸ್ ಆಗಿತ್ತು. ತುಂಬ ರಶ್ ಇತ್ತು. ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಒಳಗೋಗಿ ದರ್ಶನ ಮಾಡಬೇಕು. ಮತ್ತು ಒಳಗೋಗಿ ತಾಯಿ ತಲೆ ಮೇಲೆ ಎಳ್ನೀರು ಹಾಕಿ ಬೇವಿನ ಸೊಪ್ಪಿಟ್ಟು ಪೂಜೆ ಮಾಡಿಸ್ಕೊಬಂದ್ರೆ ತುಂಬಾ ಒಳ್ಳೆಯದು ಅಂತ ಹೋಗ್ತೀವಿ. ಸಮ್ಮ ಕೈಲಿ ಎಳ್ನೀರು ಹಾಕಿಸ್ಬೇಕು. ಮಕ್ಕಳಿರೋರ ಮನೇಲಿ ನಿಮ್ಮ ಊರಿನ ಗ್ರಾಮ ದೇವತೆ ಮಾರಮ್ಮ ದೇವರು ಎಲ್ಲ ಮಾಡ್ತಿರ್ತೀರ. ಎಲ್ಲ ಕಡೆ ಎಲ್ಲ ಊರಲ್ಲೂ ಮಾರಮ್ಮನ ಹಬ್ಬನ ಮಾಡ್ತಾಯಿರ್ತೀರ. ನಮ್ಮ ಮೈಸೂರಲ್ಲಿ
ಕೋಟೆ ಮರಮ, ಕೋಟೆ ಬಿಸಿಲು ಮರಮ ಅಂತಲೂ ಕೂಡ ಕರೀತಾರೆ. ಪ್ಯಾಲೇಸ್ಗೆ ಅಟ್ಯಾಚ್ ಆದಂಗೆ ಇರುತ್ತೆ. ಮೈಸೂರಲ್ಲಿ ಇರೋರಿಗೆ, ಸುತ್ತಮುತ್ತ ಇರೋರಿಗೆ ಎಲ್ಲರಿಗೂ ಗೊತ್ತಿರ್ತದೆ. ನಾವು ಎವ್ರಿ ಇಯರ್ ಇಲ್ಲಿಗೆ ಬರೋದು. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಕಾರಲ್ಲಿ ಕೂತ್ಕೊಂಡ್ವಿ. ಕೋಳಿ ಒಪ್ಪಿಸ್ಬೇಕಲ್ಲ, ಆ ಕೋಳಿನ ಕಾರಲ್ಲೇ ಇಟ್ಟಿರ್ತೀವಿ. ಈಗ ತೊಗೊಂಡು ಅಂದರೆ ಕೋಳಿ ಒಪ್ಪಿಸ್ಕೊಂಬರೋಕ್ಕೆ ನಾವು ಬಂದು ಕೂತ್ಕೊಂಡ್ವಿ. ತುಂಬ ರಶ್ ಇತ್ತು. ನನಗೂ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಈಗ ನಾವು ಬಂದು ಕಾರಲ್ಲಿ ಕೂತಿದ್ವಿ. ಇವರು ಸಾಹೇಬ್ರು ನೋಡಿ ಏನು ಮಾಡ್ತಿದ್ದೀರಾ? ಇವ್ರನ್ನ ಕೂರಿಸಿದ್ವಿ, ವಿಡಿಯೋದಲ್ಲಿ ನೋಡಿರ್ತೀರಾ. ಇವ್ರನ್ನ ಕೂರಿಸ್ಬಿಟ್ಟು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಲಾಸ್ಟಲ್ಲಿ ಇನ್ನೇನು ನೆಕ್ಸ್ಟ್ ನಾವೇ ಒಳಗೆ ಹೋಗ್ಬೇಕು ಅನ್ನುವಾಗ ಅವಾಗ ಜಂಪ್ ಮಾಡಿಸ್ಕೊಂಡ್ವಿ. ಇವನ್ನ ಎಲ್ಲ ಐಟಮ್ಸ್ ಎಲ್ಲ ಇವನ ಹತ್ರನೇ ಇಟ್ಟಿದ್ವಿ. ಪೂಜೆ ಸಾಮಾನೆಲ್ಲ ಇಟ್ಕೊಳಕ್ಕಾಗಲ್ಲ ಅಂತ. ಅಯ್ಯೋ ತುಂಬ ರಶ್ ಇರುತ್ತೆ, ಜನ ಜಗಳ ಆಡ್ತಾರೆ, ನೂಗ್ತಾರೆ, ತಳ್ತಾರೆ, ತುಂಬಾ ಕಷ್ಟ. ಆ್ಯಕ್ಚುಲಿ ಇವತ್ತು ನಾವು 6:30ಗೆ ಬರಬೇಕು ಅಂತ ಎದ್ದಿದ್ದು ಸ್ವಲ್ಪ ಪ್ರಾಬ್ಲಮ್ ಆಯಿತು ರಾತ್ರಿ ಎಲ್ಲ. ಹಂಗಾಗಿ ನಿದ್ದೆ ಬರದೆ, ಶೆಕೆ ಎಲ್ಲ ತುಂಬ ಶೆಕೆ ಇತ್ತು. ಹಾಗಾಗಿ ನಿದ್ದೆ ಬರದೆ ರಾತ್ರಿ ಲೇಟಾಗಿ ನಿದ್ದೆ ಬಂತು. ಹಾಗಾಗಿ ಲೇಟಾಗಿ ಎದ್ವಿ. ಬೆಳಗ್ಗೆನೇ ಬಂದುಬಿಟ್ಟಿದ್ರೆ ಚೆನ್ನಾಗಾಗ್ತಾಯಿತ್ತು. ಈಗೂ ಪರವಾಗಿಲ್ಲ. ಪೂಜೆ ಒಳಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ ಇವ್ರು ಕೋಳಿ ಒಪ್ಪಿಸ್ಕೊಬಂದ್ಮೇಲೆ ಕೋಳಿ ಕ್ಲೀನ್ ಮಾಡಿಸ್ಕೊಂಡು ಮನೆಗೆ ಹೋಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ನಾಟಿ ಕೋಳಿ ಏನು ಕುಯ್ದಿಲ್ಲ, ಬಾಯ್ಲರ್ ಕೋಳಿನೇ. ಹೋಗ್ಬಿಟ್ಟು ಚಾಪ್ಸ್ ಮಾಡ್ತೀನಿ ಅಷ್ಟೇ. ರೈಸು ಅಥವಾ ಮುದ್ದೆ ಮಾಡಿ ಚಾಪ್ಸ್ ಮಾಡ್ತೀನಿ. ಊಟ ಮಾಡೋದು. ಬನ್ನಿ ಹೇಗೆ ಇರುತ್ತೆ ಇವತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ಕಾರಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಹಸ್ಬೆಂಡ್ ಹೋಗಿ ಕೋಳಿ ಒಪ್ಪಿಸ್ಕೊಂಡು ಬಂದರು. ಹಾಗೆ ಸಮ್ಮರ್ ಇರೋದ್ರಿಂದ ತುಂಬ ಬಿಸಿಲಿತ್ತು. ಹಾಗಾಗಿ ಇಲ್ಲಿ ಪಾಠಶಾಲಾ ಸಿಗ್ನಲ್ ಹತ್ರ ಕೋಲ್ಡ್ ಬಾದಾಮ್ ಮಿಲ್ಕ್ ಸಿಗುತ್ತೆ. ತುಂಬ ವರ್ಷದ ಹಳೇದು. ನಾವು ಯಾವಾಗಲೇ ಈ ಕಡೆ ಬಂದರೂ ಕುಡ್ಕೊಂಡು ಹೋಗ್ತೀವಿ. ಹಾಗೆ ಬಾದಾಮ್ ಮಿಲ್ಕನ್ನು ಕುಡ್ಕೊಂಡು ಅಮ್ಮನ ಮನೆ ಏರಿಯಾದಲ್ಲಿ ಏರಿಯಾ ಹಬ್ಬ, ಬಂದಮ್ಮ ಹಬ್ಬ ಅಂತ ಕೂಡ ಮಾಡ್ತಾರೆ. ಈಗೆಲ್ಲ ಮಾರಿ ಹಬ್ಬಗಳು ನಡೀತಾ ಇದೆಯಲ್ಲ, ಹಾಗೇನೆ ಏರಿಯಾದಲ್ಲಿ ಹಬ್ಬ ಕೂಡ ಮಾಡ್ತಾರೆ. ಹಾಗೆ ನಾವು ಕೂಡ ಬಂದಿದ್ದೀವಿ. ನೋಡ್ತಾ ಇದ್ದೀರಾ ಮೆರವಣಿಗೆ ನಡೀತಾ ಇದೆ, ಕಳಶದ ಮೆರವಣಿಗೆ. ಲಾಸ್ಟ್ ಇಯರ್ ಫುಲ್ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಸಲ ಬೇಗ ಬರಕ್ ಆಗ್ಲಿಲ್ಲ, ಸ್ವಲ್ಪ ಕೆಲಸ ಇದ್ದಿದ್ರಿಂದ. ಹಸ್ಬೆಂಡ್ ಬಂದ್ಮೇಲೆ ಒಂದು 10:30 ಹಂಗೆ ಬಂದಿದ್ದೀವಿ. ಮೆರವಣಿಗೆ ಬೀದಿಗಳಲ್ಲಿ ಮೆರವಣಿಗೆ ನಡೆಯುತ್ತೆ. ಹಾಗೆ ಬಂದ್ವಿ, ದೇವ್ರ ಮೆರವಣಿಗೆ ಕೂಡ ನೋಡಿದ್ವಿ, ಉತ್ಸವ ಮೂರ್ತಿಯನ್ನ ಕೂಡ ನೋಡಿದ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಂಡು ದೇವ್ರ ಮೆರವಣಿಗೆ 7 ಗಂಟೆಗೆ ಶುರು ಆದ್ರೆ 11:45, 12 ಗಂಟೆಗೆ ನಾವು 10:30ಗೆ ಹೋದವರು 12 ಗಂಟೆ ದೇವ್ರು ಇಳಿಸೋವರೆಗೂ ಇದ್ದು ದೇವ್ರ ನಮಸ್ಕಾರ ಮಾಡ್ಕೊಂಡು ಹೊರಟ್ವಿ. ಹೇಗೆಲ್ಲ ಇದೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ಈ ವಿಡಿಯೋದಲ್ಲಿ ಉರಕ್ಕಿ ತಂಬಿಟ್ಟು ಹೇಗೆಲ್ಲ ಮಾಡಿದ್ವಿ, ಹಾಗೆ ಕೋಟೆ ಮರಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ತಂಬಿಟ್ಟು ಆರತಿ ಮಾಡ್ಕೊಂಡು ಬಂದ್ವಿ. ಹಾಗೆ ಅಮ್ಮನ ಮನೆ ಏರಿಯಾದಲ್ಲಿ ಹಬ್ಬ ಹೇಗೆಲ್ಲ ನಡೀತು ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ದೀರಾ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.